ಇಸ್ರೇಲ್ ಜೊತೆಗಿನ ಸಂಘರ್ಷ ಮುಗಿತಾ ಇದ್ದ ಹಾಗೆ ಇರಾನ್ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದೆ. 700ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಅವರಿಗೆಲ್ಲ ಶೀಘ್ರ ಗಲ್ಲು ಶಿಕ್ಷೆಯ ಭೀತಿ ಕಾಡ್ತಾ ಇದೆ. ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಇವರೆಲ್ಲ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ನೊಂದಿಗೆ ನಂಟು ಹೊಂದಿದ್ರು ಅನ್ನೋ ಆರೋಪದ ಮೇಲೆ ಈ ರೀತಿ ಅರೆಸ್ಟ್ ಮಾಡೋ ಹೊಣೆಯನ್ನ ಇರಾನ್ನ ಕಟ್ಟರ್ ಸೇನೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ಗೆ ಕೊಡಲಾಗಿದೆ. ಇವರೆಲ್ಲ ಸಿಕ್ಕ ಕಡೆ ನುಗ್ಗಿ ಜನರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾನವ ಹಕ್ಕು ಸಂಸ್ಥೆಗಳು ಕಳವಳ ವ್ಯಕ್ತಪಡಿಸಿವೆ. ಆನ್ಲೈನ್ ಕಾಂಟೆಂಟ್, ಪರ್ಸನಲ್ ಮೆಸೇಜ್ ಗಳನ್ನೆಲ್ಲ ನೋಡಿ ಮತ್ತು ಎಲ್ಲೆಲ್ಲಿ ಇಸ್ರೇಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದೆ, ಅಲ್ಲೇ ಇಸ್ರೇಲ್ ಪರ ಮೊಸಾದ್ ಪರ ಜನ ಜಾಸ್ತಿ ಇರಬಹುದು ಅಂತ ಅಲ್ಲೆಲ್ಲ ಹುಡುಕಿ ಹೊತ್ಕೊಂಡು ಹೋಗಲಾಗ್ತಾ ಇದೆ. ಇರಾನ್ನ 30 ಪ್ರಾಂತ್ಯಗಳ ಪೈಕಿ 27 ಪ್ರಾಂತ್ಯಗಳಲ್ಲಿ ಈಗ ಆಲ್ರೆಡಿ ಅರೆಸ್ಟ್ ಗಳು ಆಗಿದಾವೆ. ಎಲ್ಲರೂ ಇಸ್ರೇಲ್ ನ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಮಿಲಿಟರಿ ಮತ್ತು ರಾಜಕೀಯ ನಾಯಕರ ಸ್ಥಳಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಇಸ್ರೇಲ್ಗೆ ರವಾನೆ ಮಾಡ್ತಾ ಇದ್ರು ಅಂತ ಇರಾನ್ ಹೇಳಿದೆ. ಕಳೆದ ವರ್ಷ ಇದೇ ಇರಾನ್ ನಲ್ಲಿ 901 ಮಂದಿಯನ್ನ ಇದೇ ಆರೋಪದಲ್ಲಿ ಗಲ್ಲಿಗೇರಿಸಲಾಗಿತ್ತು. ಕಳೆದ ಡಿಸೆಂಬರ್ ಕೊನೆಯ ವಾರದಲ್ಲೂ ಕೂಡ 40 ಜನರನ್ನ ಇದೇ ರೀತಿ ಗಲ್ಲಿಗೇರಿಸಲಾಗಿತ್ತು. ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಒಬ್ಬರನ್ನ ಗಲ್ಲಿ ಹಾಕಿದ್ರೆ ದೊಡ್ಡ ನ್ಯೂಸ್ ಆಗುತ್ತೆ. ಇಲ್ಲಿ 940, 500 ತುಂಬಾ ಕಾಮನ್ ನಂಬರ್ ಇರಾನ್ ನಲ್ಲಿ. ಹೀಗಾಗಿ ಈಗ ಹೊಸದಾಗಿ ಅಗೇನ್ ಸಾವಿರಾರು ಜನರಿಗೆ ಅದೇ ಶಿಕ್ಷೆ ಆಗೋ ಆತಂಕ ಇದೆ ಅಂತ ಹೇಳಿ ಮಾನವ ಹಕ್ಕು ಸಂಸ್ಥೆಗಳು ಕಳವಳ ವ್ಯಕ್ತಪಡಿಸಿವೆ. ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋವನ್ನ ಇಲ್ಲಿ ಚೆಕ್ ಮಾಡಿ.